ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಂಸ್ಕೃತಿ, ಭಕ್ತಿ, ಸಂಭ್ರಮ ಸಂಸ್ಥಾಪಕರ ಜನ್ಮದಿನ ಹಾಗೂ ಶಾಲಾ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಆಚರಣೆ. ಬೈಕ್ ವಿಚಾರಕ್ಕೆ ಪ್ರಿನ್ಸಿಪಾಲ್ ಬೈಗುಳ. ಶಾಲಾ ಆವರಣದ ಬಾವಿಯಲ್ಲಿ 15ರ ಬಾಲಕ ಶವ ಪತ್ತೆ. ಪ್ರಕಾಶ್ ಏಷಿಯನ್ ಮಾಲ್ನಲ್ಲಿ ಸಾಯಿ ಭವಾನಿ ಫಿಲ್ಮ್ ಸ್ಟುಡಿಯೋದಲ್ಲಿ ಅಗ್ನಿ ಅವಘಡ, 6 ಲಕ್ಷ ಅಧಿಕ ಮೌಲ್ಯದ ವಸ್ತುಗಳು ಭಸ್ಮ. ಈಗ ವಾರ್ತೆಗಳ ವಿವರ. ಮಹಾತ್ಮ ಬಸವೇಶ್ವರ ನಗರದಲ್ಲಿರುವ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಸಂಸ್ಥಾಪಕರಾದ ಬಸವರಾಜ್ ಪಾಟೀಲ್ ಓಕ್ಳಿಯವರ ಜನ್ಮ ದಿನಾಚರಣೆ ಹಾಗೂ ವಿವಿಧ ಶಿಕ್ಷಣ ಸಂಸ್ಥೆಗಳ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದವು. ವಿಕಾಸ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕನ್ನಡ ಕಾನ್ವೆಂಟ್ ಹೈಯರ್ ಪ್ರೈಮರಿ ಶಾಲೆ, ಕನ್ನಡ ಕಾನ್ವೆಂಟ್ ಹೈಸ್ಕೂಲ್, ವಿಶಾಲ್ ಇಂಡಿಪೆಂಡೆಂಟ್ ಕಾಲೇಜ್ ಮತ್ತು ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಓಕ್ಳಿ ಡಿಗ್ರಿ ಕಾಲೇಜ್ ಸಂಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿತು. ಕಾರ್ಯಕ್ರಮಕ್ಕೆ ಜೇವರ್ಗಿ ಶಾಸಕ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಮತ್ತು ವಿಧಾನ ಪರಿಷತ್ ಸದಸ್ಯ ದೇವಯ್ಯ ಗುತ್ತೇದಾರ್ ಸೇರಿದಂತೆ ವೇದಿಕೆಯಲ್ಲಿದ್ದ ಗಣ್ಯರು ಬಸವರಾಜ್ ಪಾಟೀಲ್ ಓಕ್ಳಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಅವರು ಬಸವರಾಜ್ ಪಾಟೀಲ್ ಓಕ್ಳಿ ಅವರ ಸಮಾಧಿಗೆ ಪುಷ್ಪಾರ್ಚನೆ ಸಲ್ಲಿಸಿದರು. ಆಗಮಿಸಿದ ಗಣ್ಯರನ್ನು ಶಾಲಾ ಆಡಳಿತ ಮಂಡಳಿಯವರು ಸನ್ಮಾನಿಸಿ ಗೌರವಿಸಿದರು. ಸಂಸ್ಥಾಪಕರ ಹೆಸರಿನಲ್ಲಿ ದತ್ತಿ ನಿಧಿ ಸ್ಥಾಪಿಸಿ ಸಂಗ್ರಹವಾದ ಹಣವನ್ನು ವಿದ್ಯಾರ್ಥಿಗಳ ಏಳಿಗೆಗಾಗಿ ಸದ್ಬಳಕೆ ಮಾಡಿಕೊಳ್ಳಲಾಗಿದೆ. ಅಲ್ಲದೆ ಸಂಸ್ಥೆಯ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ನಂತರ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ದೇವಯ್ಯ ಗುತ್ತೇದಾರ್ ಅವರು ಮಾತನಾಡಿ ಸಂಸ್ಥಾಪಕರ ಶಿಕ್ಷಣ ಸೇವೆಯನ್ನು ಸ್ಮರಿಸಿದರು. 14ನೇ ಫೆಬ್ರವರಿ ನಮ್ಮ ತಂದೆ ಸಮಾನರಾಗಿರುವಂತಹ ಬಿ ಪಾಟೀಲ್ ಓಕ್ಳಿ ಅವರ 88ನೇ ಹುಟ್ಟಹಬ್ಬ. ಅವರು ಹುಟ್ಟಿದ್ದು 16 ಫೆಬ್ರವರಿ 1938. ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬರು ಹುಟ್ಟಿದ್ದು 25 ಡಿಸೆಂಬರ್ 1936. ಹಂಗಾದ್ರೆ ಸುಮಾರು ಒಂದು 14-15 ತಿಂಗಳು ಒಂದು ಫರ್ಕ್ ಇತ್ತು. ಅವರು ಸಮಕಾಲದವರು. ಅವ್ರ ಜೊತೆಯಾಗಿ ಏನು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಮಾಜಿ ಶಾಸಕರು ಆಗಿರುವಂತಹ ಸುಭಾಷ್ ಪಾಟೀಲ್ ಕಮಲಾಪುರ್ ಅವರು ಹಾಗೂ ಬಿ ಶಿವಣ್ಣ ಅಂತ ಮಾಜಿ ಮಂತ್ರಿಗಳು ಇದ್ರು. ಬಿ ಶಿವಣ್ಣ ಅವರಿದ್ರು. ಮುರಳೀಧರ್ ರಾವ್, ಡಾಕ್ಟರ್ ಮುರಳೀಧರ್ ರಾವ್ ಅವರು ಕೂಡ
ನಾವು ಸುಮಾರು ಒಂದು 7-8 ವರ್ಷ ಹಿಂದೆ ಅವ್ರಿಗೂ ನಾವು ಕಳ್ಕೊಂಡಿದ್ದೀವಿ. ಅವರೆಲ್ಲ ಜೊತೆಯಾಗಿ ಒಂದೇ ಸತಿ ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ನಂಗೆ ತಿಳಿದಿರುವಂತೆ ಬಿ ವಿ ಪಾಟೀಲ್ ಓಕ್ಲಿ ಸಾಹೇಬರು, ನಾವೆಲ್ಲ ಬಹಳ ಸಣ್ಣವರಿದ್ವಿ, ಸ್ಕೂಲಲ್ಲಿ ಓದ್ತಾ ಇದ್ದೀವಿ ನಾವು. ಅಂತಹ ಒಂದು ಸಂದರ್ಭದಲ್ಲಿ ಯಾವಾಗಲೂ ಕೂಡ ನಮ್ಮ ತಂದೆಯವರಾಗಿರೋ ದಿವಂಗತ ಧರಮ್ ಸಿಂಗ್ ಸಾಹೇಬ್ ಜೊತೆ ಯಾವಾಗಲೂ ಇರ್ತಿದ್ರು. ಅವರು 1969ರಲ್ಲಿ ಇಂದಿರಾ ವೇವ್ ಅಂತ ಒಂದು ಬುಕ್ ಬರ್ತಿದ್ರು. ಇಂದಿರಾ ವೇವ್ ಅವಾಗ ಅಂತಹ ಒಂದು ಸಂದರ್ಭದಲ್ಲಿ ಅವರು ಬರೆದಿರುವಂತಹ ಒಂದು ಪುಸ್ತಕವನ್ನು ಇಡೀ ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಮಾತಾಗಿತ್ತು. 1977ರಲ್ಲಿ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬರು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಸುಭಾಷ್ ಪಾಟೀಲ್ ಕಮಲಾಪುರ್ ಅವರು ಎಲ್ಲರೂ ಶಾಸಕರಾಗಿದ್ದರು. 1973ರಲ್ಲಿ ಬಿ ವಿ ಪಾಟೀಲ್ ಅವರು MLC ಚುನಾವಣೆಯಲ್ಲಿ ನಿಂತು ಕೇವಲ ಒಂದು 51 ಮತಗಳ ಅಂತರದಿಂದ ಅವರು ಸೋತರು. ಅದ ನಂತರ 1983ರಲ್ಲೂ ಕೂಡ ಬಿ ಆರ್ ಪಾಟೀಲ್ ಅವರು ಮುಂದೆ ಚುನಾವಣೆ ಬಹಳ ಒಂದು ಕೆಲವು ಮತಗಳ ಅಂತರದಿಂದ ಅವರು ಸೋತಿದ್ರು. ಅವಾಗ ಈ ಒಂದು ಸಂಸ್ಥೆಯನ್ನು ನಮ್ಗೆ ತಿಳಿದಿರುವಂತೆ ಕೇವಲ 1 ಟೀಚರ್ ಮತ್ತೆ 11 ಸ್ಟೂಡೆಂಟ್ಸ್ ಇಂದ ಪ್ರಾರಂಭ ಮಾಡಿ ಇವತ್ತು ಜಯರಾಜ್ ಪಾಟೀಲ್ ಓಕ್ಲಿ ಅವರು ಬಹಳ ಅವರು NSI ಇಂದ, ಯೂತ್ ಕಾಂಗ್ರೆಸ್ ಇಂದ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ. ನಮ್ಮ ಜೊತೆ ಗೊತ್ತಿದ್ದಾರವರು ಕೂಡ ಇಲ್ಲಿದ್ದಾರೆ. ಮುಂದೆ ಇರ್ತಕ್ಕಂಥ ದಿನಗಳಲ್ಲಿ ಅವ್ರು ಸ್ವಲ್ಪ ಜೊತೆ ನಾವು ತಗೊಳ್ಳೋಣ. ಯಾಕಂದ್ರೆ ಮಾಡ್ತಕ್ಕಂಥ ಅವರು KPSC ಚೇರ್ಮನ್ ಆಗಿದ್ರು. ಬಿ ವಿ ಪಾಟೀಲ್ ಅವರು KPSC ಚೇರ್ಮನ್ ಆಗಿ KPSC ಮೆಂಬರ್ ಆಗಿ ಬಹಳ ಒಳ್ಳೆ ರೀತಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಬಹಳಷ್ಟು ಅನುಕೂಲವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಇವತ್ತು ಇಷ್ಟೊಂದು ಇನ್ಸ್ಟಿಟ್ಯೂಷನ್ಸ್ ಏನು ನಮ್ಮ ಜಯರಾಜ್ ಬಿ ಓಕ್ಲಿ ಅವರು, ಅವರೆಲ್ಲ ಕುಟುಂಬದವರು ಎಲ್ಲರೂ ಸೇರಿ, ಬಿಕಾಸ್ he is also very young and energetic. You children, you say like how a father of a nation, Mahatma Gandhi once said, you be the change you want to see in the world. Whatever you need to do, I think first you need to take your first step forward, and always you will succeed. And right now we are putting a lot of efforts for education. ಒಳ್ಳೆ ರೀತಿಯಿಂದ ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿ ಅವರು ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ಏನೋ ಹೆಚ್ಚಾಗಲಿ ಇದೇ ರೀತಿಯಿಂದ 2,000 5,000 ಸ್ಟೂಡೆಂಟ್ಸ್ ಇರಲಿ ನಮ್ಮ ಕಡೆಯಿಂದ ಸಂಪೂರ್ಣವಾದ ಒಂದು ಸಹಕಾರ ಇರ್ತದಂತ ಹೇಳಿ, ಯಾಕಂದ್ರೆ ಬಹಳ ಮುಂದಾಲೋಚನೆ ಅವ್ರ ಬಗ್ಗೆ ಬಹಳ, ಯಾಕಂದ್ರೆ ಎಲ್ಲರೂ ಗೌರವ. ಯಾಕಂದ್ರೆ ಅಂತ ಒಬ್ಬ ನಾಯಕರಾಗಿದ್ದರು ನಮ್ಮ ಪಕ್ಷದಲ್ಲಿ. ಅವರು ರಾಜಕೀಯದಲ್ಲಿ ಬಂದು ಕೆಲವೇ ಮತಗಳಲ್ಲಿ ಸೋತರು. ಆದರೆ ಅವರು ರಾಜಕೀಯದಲ್ಲಿ ಇನ್ನೂ ಗೆದ್ದಿದ್ರೆ ಬಹಳ ಇನ್ನೂ ನಮ್ಮ ಗುಲ್ಬರ್ಗ ಬಹಳ ಅಭಿವೃದ್ಧಿ ಆಗ್ತಿತ್ತು. ಯಾಕಂದ್ರೆ ಅವರು ಮಾಡ್ತಕ್ಕಂಥ ಕೆಲಸ ನಮ್ಮೆಲ್ಲ ನಾಯಕರಿಗೆ ಅಡ್ವೈಸರ್ ಆಗಿದ್ರು. ಶಾಲಾ ಕಾರ್ಯದರ್ಶಿ ಜಯರಾಜ್ ಪಾಟೀಲ್ ಓಕಳಿ ಅವರು ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದರು. ನಮ್ಮ ಸಂಸ್ಥೆ ಪ್ರತಿ ವರ್ಷ ಪ್ರಾರಂಭ ಈ ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆಯನ್ನು ಈ ವರ್ಷ ನಮ್ಮ ಗೋಲ್ಡನ್ ಜೂಬ್ಲಿ ಆಚರಿಸ್ತಾ ಇದ್ದೀವಿ ನಾವು ಜೂನ್ ತಿಂಗಳು ಆದಮೇಲೆ. ಮತ್ತು ನಮ್ಮ ವಿಕಾಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸಿಲ್ವರ್ ಜೂಬ್ಲಿ. ಅದೇ ಪ್ರಕಾರ ಈ ವರ್ಷ ನಮ್ಮದು ಫಸ್ಟ್ ಬ್ಯಾಚ್ BCI ಹೊರಗೆ ಬಂತು. ಕಾರ್ಯಕ್ರಮವು ಸಾಂಸ್ಕೃತಿಕ ವೈಭವದಿಂದ ಕಂಗೊಳಿಸಿತು. ವಿದ್ಯಾರ್ಥಿಗಳು ಕಲೆ, ಸಾಹಿತ್ಯ ಹಾಗೂ ಹಳ್ಳಿ ಸೊಗಡಿನ ಸಂಸ್ಕೃತಿಯನ್ನು ಬಿಂಬಿಸುವ ನೃತ್ಯಗಳನ್ನು ಮನಮೋಹಕವಾಗಿ ಪ್ರದರ್ಶಿಸಿದರು. ಗ್ರಾಮೀಣ ಜೀವನದ ಸೊಗಸು, ಪರಂಪರೆಯ ಮೌಲ್ಯಗಳು ಹಾಗೂ ಭಕ್ತಿಭಾವವನ್ನು ಸಾರುವ ಅರ್ಥಗರ್ಭಿತ ನೃತ್ಯಗಳನ್ನು ಪ್ರೇಕ್ಷಕರ ಮನಸೊರೆಗೊಂಡವು. ಈ ಸಂದರ್ಭದಲ್ಲಿ ಸಂಸ್ಥಾಪಕರಾದ ದಿವಂಗತ ಬಸವರಾಜ್ ಪಾಟೀಲ್ ಓಕಳಿ ಅವರ ಸೇವೆ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿ ಗೌರವ ಸಲ್ಲಿಸಲಾಯಿತು. ನಮ್ಮ ವ್ಯಕ್ತಿತ್ವ ವಿಕಾಸ್ ಎಜುಕೇಷನ್ ಸೊಸೈಟಿ ಇವತ್ತು ತನ್ನ ಸಂಸ್ಥಾಪಕರ ದಿನಾಚರಣೆ ಮತ್ತು ಶಾಲೆ ಕಾಲೇಜುಗಳ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಮತ್ತು ನಮ್ಮ ಸಂಸ್ಥೆಯಲ್ಲಿ ಯಾರು ಹೆಚ್ಚು ಅಂಕ ತೊಗೊಂಡಿರ್ತಾರೆ SSLCನಲ್ಲಿ, PUCನಲ್ಲಿ ಮತ್ತು BCIನಲ್ಲಿ, ಅಂಥವ್ರಿಗೆ ನಾವು ಫಸ್ಟ್ ಪ್ರೈಸ್ ಅಂತ ಸ್ಪಾನ್ಸರ್ ಮಾಡ್ತಾಯಿದ್ದೀವಿ. ಅದೇ ಪ್ರಕಾರ ನಮ್ಮಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ಸ್, ಕಥಾ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆ ಇಂಟರ್ ಸ್ಕೂಲ್ನಲ್ಲಿ ನಡೆಸಿದ್ವಿ. ಅಂಥವ್ರಿಗೂ ಕೂಡ ನಾವು ಪ್ರೈಸ್ ಕೊಡ್ತಾಯಿದ್ದೀವಿ. ಸರ್ ನಮ್ಮ ತಂದೆಯವರ ನೆನಪಿಗಾಗಿ
ನಾವು ಸ್ಪಾನ್ಸರ್ಶಿಪ್ ಇದು ಮಾಡ್ತಾಯಿದ್ವಿ. ನಮ್ಮ ಬ್ರದರ್ನಲ್ಲಾದ ಶಿವಕುಮಾರ್ ದೇವೇಂದ್ರಪ್ಪರು ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಅವ್ರ ಹೆಸರು ಮೇಲೆ ಒಂದು ದುಃಖದ ಸಂಗತಿಯನ್ನು ನಮ್ಮ ಮಾಮೂರು ಲಾಸ್ಟ್ ಇಯರ್ ಎಕ್ಸ್ಪೈರ್ಡ್ ಆದರು. ಅವ್ರ ಹೆಸರು ಮೇಲೆ ಈ ವರ್ಷ ನಾವು BCA ಫಸ್ಟ್ ಬ್ಯಾಚ್ ಹೊರಗೆ ಬರ್ತಾಯಿದೆ. ನಾನು ಅವ್ರ ಹೆಸರು ಮೇಲೆ ಸ್ಪಾನ್ಸರ್ ಮಾಡ್ತಾಯಿದ್ದೀನಿ. ನಮ್ಮ ತಂದೆಯವ್ರ ಹೆಸರು ಮೇಲೆ ಕನಿಷ್ಠ ಒಂದು 5-6 ಜನ ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಗೆಲ್ಲ ವಿವಿಧ ಕ್ಷೇತ್ರದಾಗ ಗಣನೀಯ ಸಾಧನೆ ಮಾಡಿದಂಥ ಮಕ್ಕಳಿಗೆ ನಾವು ಅದು ಸ್ಪಾನ್ಸರ್ ಸರ್ಟಿಫಿಕೇಟ್ ಪ್ಲಸ್ $1,000 ಅಂತ ಕೊಡ್ತೀವಿ. ಶಾಲೆಯ ಪ್ರಗತಿ ಮತ್ತು ವಿದ್ಯಾರ್ಥಿಗಳ ಸಾಧನೆಗಳ ಕುರಿತು ಮುಖ್ಯ ಅತಿಥಿಗಳು ಪ್ರಶಂಸಾ ಮಾತುಗಳನ್ನು ಹಂಚಿಕೊಂಡರು. ಒಟ್ಟಾರೆ ಈ ಸಮಾರಂಭವು ಸಂಸ್ಕೃತಿ, ಶಿಕ್ಷಣ ಮತ್ತು ಭಕ್ತಿಯ ಸಂಯೋಜನೆಯಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಕಾರ್ಯಕ್ರಮದ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿ ಸಭಿಕರನ್ನು ರಂಜಿಸಿತು. ಈ ಸಂದರ್ಭದಲ್ಲಿ ಜೇವರ್ಗಿ ಶಾಸಕ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್, ವಿಧಾನ ಪರಿಷತ್ ಸದಸ್ಯ, ಕಲಬುರಗಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ದೇವಯ್ಯ ಗುತ್ತೇದಾರ್, ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿ ಜಯರಾಜ್ ಬಿ ಪಾಟೀಲ್ ಓಕಳಿ, ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಓಕಳಿ, ಡಾಕ್ಟರ್ ಗೀತಾ ಶಿವಕುಮಾರ್ ಪಾಟೀಲ್ ಓಕಳಿ, ಶ್ರೀಮತಿ ಭಾರತಿ ಹೊಡ್ಗೀಕರ್ ಸೇರಿದಂತೆ ಶಿಕ್ಷಣ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು, ಶಿಕ್ಷಕ ಬಳಗ, ವಿದ್ಯಾರ್ಥಿಗಳು, ಪಾಲಕರು, ಪೋಷಕರು ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಡಾನ್ ಬಾಸ್ಕೋ ಶಾಲೆಯ ವಸತಿ ನಿಲಯದಲ್ಲಿ ವಾಸವಾಗಿದ್ದ 15 ವರ್ಷದ ವಿದ್ಯಾರ್ಥಿ ಗುರು ಎಂಬ ಬಾಲಕ ಶಾಲೆಯ ಆವರಣದಲ್ಲಿರುವ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿರುವ ದುರ್ಘಟನೆ ನಡೆದಿದೆ. ಗುರು ಮೂಲತಃ ಚಿಂಚೋಳಿ ತಾಲೂಕಾ ನಿವಾಸಿಯಾಗಿದ್ದನು. ಕಳೆದ 3 ದಿನಗಳ ಹಿಂದೆ ಶಾಲೆಯಿಂದ ನಾಪತ್ತೆಯಾಗಿದ್ದ ಆತ ಇಂದು ಬೆಳಗ್ಗೆ ಶಾಲಾ ಆವರಣದಲ್ಲಿನ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಮೂಲಗಳ ಪ್ರಕಾರ 2 ದಿನಗಳ ಹಿಂದೆ ಶಾಲೆಯ ಬೈಕ್ ತೆಗೆದುಕೊಂಡು ಹೋಗಿ ಗೋಡೆಗೆ ಡಿಕ್ಕಿ ಹೊಡೆದರಿಂದ ಬೈಕ್ನ ಡೋಮ್ ಒಡೆದು ಹೋಗಿತ್ತು. ಈ ವಿಚಾರವಾಗಿ ಸಿಬ್ಬಂದಿ ಪ್ರಿನ್ಸಿಪಾಲ್ಗೆ ದೂರು ನೀಡಿದ್ದು, ಪ್ರಿನ್ಸಿಪಾಲ್ ವಿದ್ಯಾರ್ಥಿಯನ್ನು ಬೈದು ಬೈಕ್ ರಿಪೇರಿ ವೆಚ್ಚವನ್ನು ಕುಟುಂಬಸ್ಥರಿಂದ ಭರಿಸಲು ಸೂಚನೆ ನೀಡಿದ್ದರೆಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಮನಸ್ತಾಪದಿಂದ ಆತ ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಘಟನೆ ಕಲಬುರಗಿ ಜಿಲ್ಲೆಯ ಸಬ್ ಅರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ವಿದ್ಯಾರ್ಥಿಯ ಸಾವಿನ ಹಿನ್ನೆಲೆಯಲ್ಲಿ ಶಾಲಾ ಆವರಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ನಿನ್ನೆ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರು ದಾಖಲಾಗಿದೆ. ಅದರಲ್ಲಿ ಏನಂತಂದರೆ ಒಂದು ಕಿಡ್ನ್ಯಾಪ್ ಕೇಸ್, ಬೇಸಿಕಲಿ ಒಂದು 15 ವರ್ಷದ ಬಾಲಕ ಕಾಣೆಯಾಗಿದ್ದಾನಂತ ಒಂದು ದೂರು ದಾಖಲಾಗಿದೆ. ಅದರಲ್ಲಿ ಡಾನ್ ಬಾಸ್ಕೋ ಸಂಬಂಧಿತ ವ್ಯಕ್ತಿ ದೂರನ್ನು ನೀಡಿದರು. ಅದು ಪರಿಶೀಲನೆ ಮಾಡಿದಾಗ ಅವರ ಏನು ಒಂದು ಪ್ರಿಮೈಸಸ್ಲಿರೋ ಬಾವಿಯಲ್ಲಿ ಇವತ್ತು ಬೆಳಗ್ಗೆ ಯುವಕನ ಮೃತದೇಹ ಸಿಕ್ಕಿದೆ. ಈಗಾಗಲೇ ಅವ್ರ ಕುಟುಂಬದವರಿಗೆ ಸಂಪರ್ಕ ಮಾಡ್ತಾ ಇದ್ದೀವಿ ಮತ್ತು ಏನು ಕುಟುಂಬದವರು ಏನು ದೂರು ಕೊಡ್ತಾರೆ ಆ ದೂರಿನ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ ಸ್ಥಳೀಯ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿದೆ. ಅದು ಡಿಟೇಲ್ ಆಗಿ ತನಿಖೆ ಆಗಬೇಕಾಗುತ್ತೆ. ಅಲ್ಲೇನು ಅವರು ಸ್ಕೂಲಲ್ಲಿ ಒಬ್ಬರು ಡ್ರೈವರ್ ಇದ್ದಾರಂತೆ. ಆ ಡ್ರೈವರ್ದು ಒಂದು ದ್ವಿಚಕ್ರ ವಾಹನ ತೆಗೆದುಕೊಂಡು ಹೋಗಬೇಕಾದ್ರೆ ಬಿದ್ದು ಡ್ಯಾಮೇಜ್ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವನಿಗೆ ಏನೋ ಒಂದು ಮನಸ್ತಾಪ ಆಗಿದೆ ಅಂತ ಹೇಳ್ತಾರೆ. ಬಟ್ ಅದರ ಬಗ್ಗೆ ಡಿಟೇಲ್ಡಾಗಿ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ಇದು ಎಲ್ಲ ಪ್ರಾಥಮಿಕ ವಿಚಾರ ಆಗುತ್ತೆ. ಈಗ ಕುಟುಂಬದವ್ರು ಏನು ದೂರು ನೀಡ್ತಾರೆ, ಏನು ಇದರ ಹಿನ್ನೆಲೆ ಇದೆ ಅವರು ತಿಳಿಸಿದ್ದಾರೆ.
ಮತ್ತು ಅವರಿಗೂ ಕೂಡ ಏನೇನು ಮಾಹಿತಿ ಇದೆ ಅದನ್ನೆಲ್ಲ ತಿಳಿದುಕೊಂಡು ದೂರು ನೀಡಲಿಕ್ಕೆ ಅವಕಾಶವನ್ನು ನೀಡ್ತೀವಿ. ಅವರೇನು ದೂರು ನೀಡ್ತಾರೆ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಮತ್ತು ಈಗಾಗಲೇ ಅಲ್ಲಿ ಏನು ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಏನೇನಾದರೂ ಬೇರೆ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಇದೆಯಾ ಅಥವಾ ಅಲ್ಲಿ ಏನಾದರೂ ಇಶ್ಯೂಸ್ ಇದೆಯಾ ಅದ್ರ ಬಗ್ಗೆಯೂ ಕೂಡ ವಿಚಾರ ಮಾಡಲಿಕ್ಕೆ ಸ್ಥಳೀಯ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿದ್ದೇವೆ. ಈಗ ಒಂದು ಚಿಕ್ಕ ವಿರಾಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಪ್ರಕಾಶ್ ಏಷಿಯನ್ ಮಾಲ್ನಲ್ಲಿರುವ ಸಾಯಿ ಭವಾನಿ ಫಿಲ್ಮ್ ಫೋಟೋ ಸ್ಟುಡಿಯೋದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಫೋಟೋ ಸ್ಟುಡಿಯೋ ಬೆಂಕಿ ಹತ್ತಿ ಉರಿದ ಘಟನೆ ನಡೆದಿದೆ. ಆಕಾಶ್ ಗಣೇಶ್ಕರ್ ಮಾಲೀಕತ್ವದ ಪ್ರಕಾಶ್ ಏಷಿಯನ್ ಮಾಲ್ನಲ್ಲಿರುವ ಸಾಯಿ ಭವಾನಿ ಫಿಲ್ಮ್ ಸ್ಟುಡಿಯೋದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ ಕಾರಣದಿಂದ ಫೋಟೋ ಸ್ಟುಡಿಯೋಗೆ ಬೆಂಕಿ ಹತ್ತಿಕೊಂಡಿದ್ದು ಸುಮಾರು 6 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಘಟನೆಯಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲವೆಂದು ತಿಳಿದು ಬಂದಿದೆ. ಘಟನೆಯ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.